ಬಡಾವಣೆಯ ನಮ್ಮ ಯುವ ಮುಖಂಡ ಹೇಮಂತರವರ ಹುಟ್ಟುಹಬ್ಬ ಇವತ್ತು. ಅವರ ಕುಟುಂಬ, ಅವರ ತಂದೆ ತಾಯಿ, ಹೆಂಡತಿ, ಮಕ್ಕಳು ಮತ್ತು ಎಲ್ಲ ಸ್ನೇಹಿತರುಗಳು ಬಂಧು ಬಳಗ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂತೋಷ ಕೂಟದಲ್ಲಿ ಅವರಿಗೆ ಭಗವಂತ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಡಲಿಕ್ಕೆ ಅಂದ್ಬಿಟ್ಟು ಅವರ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಕಾಯಿಯಂತೆ ಅವತ್ತಿಂದಲೂ ತನ್ನ ಕೈಲಾದಷ್ಟು ಮಟ್ಟಿಗೆ ಸಮಾಜದಲ್ಲಿ ತನ್ನದಾದ ರೀತಿಯಲ್ಲಿ ಒಂದು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ಭಾಳ ಸಂತೋಷ. ಇಂಥ ನಾಯಕರು ನಮ್ಮ ಕ್ಷೇತ್ರದಲ್ಲಿರಬೇಕು, ಇಂಥ ಯುವ ಶಕ್ತಿಗಳು ಬೆಳಿಬೇಕು. ನಾಳೆ ದಿನ ಮುಂದಿನ ಫ್ಯೂಚರ್ನಲ್ಲಿ, ಭವಿಷ್ಯದಲ್ಲಿ ಇಂಥ ನಾಯಕರುಗಳು ಬೆಳೆದ್ಬಿಟ್ಟು ಸಮಾಜಕ್ಕೊಂದು ಗಟ್ಟಿಯಾದ ಆಸ್ತಿ ಆಗಬೇಕು ಅನ್ನೋದೇ ನಮ್ಮದೆಲ್ಲ ಭಾವನೆ. ಹೇಮಂತ್ ಇವತ್ತು ಅವ್ರ ಹುಟ್ಟುಹಬ್ಬ ಕೂಡ ಸ್ನೇಹಿತರೆಲ್ಲ ನಮ್ಮ ನಂದಿನಿ ಬಡಾವಣೆ ಇರ್ಬೋದು, ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಎಲ್ಲ ನಾಯಕರುಗಳು ಬಂದುಬಿಟ್ಟು ಅವರಿಗೆ ಶುಭ ಹಾರೈಸಿದ್ದಾರೆ. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸದಾ ಆರೋಗ್ಯ, ಐಶ್ವರ್ಯ, ಅಧಿಕಾರಿಗಳೆಲ್ಲ ಕೊಡಲಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿ ಸಿಗಲಿ. ಈಗಷ್ಟೇ ನಮ್ಮ ನೆಚ್ಚಿನ ಶಾಸಕರು, ಜನಪ್ರಿಯ ಮಾಜಿ ಸಚಿವರಾದ ಗೋಪಾಲಣ್ಣವರು ಬಂದಿದ್ದಾರೆ. ನಮ್ಮೆಲ್ಲ ನಾರಾಯಣ ಸೋಮಣ್ಣ ಇದ್ದಾರೆ, ಲೋಕಣ್ಣ ಇದ್ದಾರೆ, ಸುರ್ಗಿ ನಾಗರಾಜ್ ಇದ್ದಾರೆ. ಈ ರೀತಿ ಹೆಸರುಗಳಿಗಿಂತಲೂ ನಾವೆಲ್ಲ ಒಂದು ಸಮಾನ ಮನಸ್ಕರ ಮನೆ ಕುಟುಂಬ ಇದ್ದಂಗೆ. ಮಹಾಲಕ್ಷ್ಮಿ ಲೇಔಟ್ ಅಂದರೆ 100 ಜನ ಈ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ನಿಜವಾಗ್ಲೂ ಬೇರೆಲ್ಲ ಕ್ಷೇತ್ರಗಳನ್ನ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಮಹಾಲಕ್ಷ್ಮಿ ಲೇಔಟೇ ಗೋಪಾಲಣ್ಣವರ ನೇತೃತ್ವದಲ್ಲಿ ವಿಭಿನ್ನವಾದಂಥ, ವಿಶೇಷವಾದಂಥ ಒಂದು ಕ್ಷೇತ್ರ. ಇಲ್ಲಿ ಎಲ್ಲರೂ ಒಟ್ಟುಗೂಡ್ತಾರೆ. ಕಷ್ಟ ಇರ್ಬೋದು, ಸುಖ ಇರ್ಬೋದು, ಎಲ್ಲರಿಗೂ ಒಟ್ಟು ಸೇರಿಕೊಂಡು ಆ ಒಂದು ಕಾಯಕವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾವೆಲ್ಲ ಮತ್ತೆ ಒಟ್ಟು ಸೇರಿದ್ದೀವಿ. ಹೇಮಂತ್ ಹುಟ್ಟುಹಬ್ಬ ಸಂದರ್ಭದಲ್ಲಿ ಹೇಮಂತವ್ರಿಗೂ ಹಾಗೂ ಅವ್ರ ಕುಟುಂಬ ಯಾವತ್ತೂ ನಗ್ನಗ್ತಾ ಇರಲಿ, ಆ ತಾಯಿಯ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳ್ತಾ ನನ್ನ ರಾಮೇಶ್ ಶೆಟ್ಟಿ, ನನ್ನ ಮಹಾಲಕ್ಷ್ಮಿ BJP ಅಧ್ಯಕ್ಷ. ಈ ದಿನ ನಮ್ಮ ಆತ್ಮೀಯ ಗೆಳೆಯರು, ಸ್ನೇಹಿತರಾದಂಥ ಹೇಮಂತ್ಜಿರವರ ಹುಟ್ಟುಹಬ್ಬದ ಸುಸಂದರ್ಭ. ಅವರ ವಿಶೇಷತೆ ಏನಪ್ಪ ಅಂತಂದರೆ, ಅವರು ರಾಜಕೀಯದ ಹೊರತಾಗಿ ಕೂಡ ಇವತ್ತು ಅಣ್ಣಮ್ಮ ಸೇವಾ ಸಮಿತಿ ಅಂತೇಳಿ ನಂದಿನಿ ಲೇಔಟ್ ಭಾಗದಲ್ಲಿ 4ನೇ ಬ್ಲಾಕಲ್ಲಿ ಒಂದು ಸಂಘಟನೆಯನ್ನು ಇಟ್ಕೊಂಡು ಭಾಳ ವರ್ಷಗಳಿಂದಲೂ ಕೂಡ ಅಣ್ಣಮ್ಮ ಸೇವಾ ಸಮಿತಿ ಮುಖಾಂತರ ಸಮಾಜಮುಖಿಯಾಗಿ ಅವರು ಕೆಲಸ ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಒಂದು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನೋಡೋದಾದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜಕ್ಕೇನೋ ಒಂದು ರೀತಿ ಒಳ್ಳೆಯದಾಗಬೇಕು, ಅದು ಸಾಮಾಜಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಾಗ್ಬೋದು, ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಸ್ನೇಹಿತರ ಬಳಗವನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ವ್ಯಕ್ತಿತ್ವದಲ್ಲಿ ವಿಶೇಷ ವ್ಯಕ್ತಿತ್ವ ನಮ್ಮ ಹೇಮಂತಜಿಯವರಿಗೆ. ಅದರ ಒಟ್ಟಿಗೆ ಇವತ್ತು ನಮ್ಮ ಮಂಡಲದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿಜಿ ಇರ್ಬೋದು, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಣ್ಣನವರಿರ್ಬೋದು, ನಮ್ಮ ವಾರ್ಡಾಧ್ಯಕ್ಷರಾದ ಮತ್ತು ಎಲ್ಲ ಸ್ನೇಹಿತರ ಬಳಗವನ್ನು ಕೂಡ ಅವರಿಗೆ ವಿಶೇಷ ಹಾರೈಕೆಯನ್ನು ಮಾಡ್ತಾ ಅವರು ಒಳ್ಳೆಯ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಡಲಿ. ಅವರೇನೇನು ಅನ್ಕೊಳ್ಳಿ. ಹೇಮಂತರವರ ಹುಟ್ಟುಹಬ್ಬ ಅವರು ಒಂದು ವರ್ಷಕ್ಕೊಂದ್ಸಲ ಎಲ್ಲ ಸ್ನೇಹಿತರಿಗೂ ಒಟ್ಕೊಳ್ತಾರೆ. ಹಾಗಾಗಿ ಅವರಿಗೆ ದೇವರ ಆರೋಗ್ಯ, ಅಷ್ಟೈಶ್ವರ್ಯವನ್ನು ಕೊಡಲಿ. ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ, ನಾರಾಯಣ ಸ್ವಾಮಿ. ಹಾಗಾಗಿ ಎಲ್ಲರಿಗೂ ಕೂಡ ಇಲ್ಲಿ ಕರೆದು ಒಂದು ವರ್ಷದಲ್ಲಿ ಅವರಿಗೆ ಎಲ್ಲರೂ ಹಾರೈಸಿ, ಆಮೇಲೆ ಆರಿಸಿ ಒಂದು ಒಳ್ಳೆಯ ಉಪಹಾರವನ್ನು ಕೊಟ್ಟು ಎಲ್ಲರೂ ಒಟ್ಟುಗೂಡಿಸುವಂಥ ಕೆಲಸವನ್ನು ನಮ್ಮ ಹೇಮಂತ್ಜಿ ಮಾಡ್ತಾರೆ. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಒಳ್ಳೆಯದ ಹೇಮಂತವ್ರು ಇಷ್ಟು ಜನ ಪ್ರೀತಿ ಪಾತ್ರ ಎಲ್ಲ ಬಂದು ವಿಶ್ ಮಾಡ್ತಿದ್ದಾರೆ, ಏನು ಅನ್ಸುತ್ತೆ? ತುಂಬ ಖುಷಿಯಾಗುತ್ತೆ ಸರ್. ಅವರ ಸಮಾಜ ಸೇವೆಯನ್ನು ನೋಡಿ ಅಭಿನಂದಿಸ್ತಾರಲ್ಲ, ಅದಕ್ಕೋಸ್ಕರ ಗೋಪಾಲಯ್ಯ ಸರ್ ಅವ್ರಿಗೆ, ಪ್ರಸನ್ನ ಸರ್ ಅವ್ರಿಗೆ, ರಾಘವೇಂದ್ರ ಶೆಟ್ಟಿ ಸರ್ಗೆ ಎಲ್ಲರಿಗೂ ಧನ್ಯವಾದ. ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೀನಿ. ಗೋಪಾಲಯ್ಯ ಸರ್ ಕೂಡ ಬಂದು ಗೋಪಾಲಯ್ಯ ಸರ್ ಅವರು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿನ ಗುರುತಿಸಿ ಅವ್ರಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡ್ತಾರೆ ಅಂದರೆ ಅವರು ಯಾವ ರೀತಿ ಇದ್ದಾರೆ ಅಂತ ಅವ್ರ ಸರಳತೆಯನ್ನು ನಾವು ನೋಡಬೇಕಾಗುತ್ತೆ. ತುಂಬ ಖುಷಿ. ಅವ್ರ ತಂದೆಯವರು ವೆಂಕಟೇಶ್ವರರಾಗ್ಬೋದು, ಎಲ್ಲ ಒಂದು ದೇವಸ್ಥಾನ ಸಮಿತಿ ಇದೆ, ನಮ್ಮ ಅಮೃತೇಶ್ವರಿ ದೇವಸ್ಥಾನ ಸಮಿತಿಯೆಲ್ಲ ಆಗ್ಬೋದು. ಅಲ್ಲೇ ಆಕ್ಟಿವ್ ಆಗಿ ಅವ್ರ ತಂದೆಯವರಾಗಲಿ ಅವರಾಗಲಿ ಎಲ್ಲ ರೀತಿಯಲ್ಲಿ ಅವರು ತೊಡಗಿಸ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ.
ಅವ್ರ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಅವರಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ರಾಜಕೀಯದ ಭವಿಷ್ಯ ಆಗ್ಬೋದು ಎಲ್ಲ ರೀತಿಯ ಉನ್ನತೀಕರಣ ಸಿಗಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಆಶಿಸ್ತೀನಿ.